ಮಾವಿನಕಾಯಿ ಸ್ವೀಟ್ ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಎಣ್ಣೆ ಕಾದಿದೆ, ಸಾಸಿವೆ, ಹಿಂಗು, ಇದು ಅಷ್ಟೇ 10 ನಿಮಿಷದಲ್ಲಿ ಮುಗಿದೋಗುತ್ತೆ. ಇದು ಇಡ್ಲಿ, ದೋಸೆ, ಚಟ್ನಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಂಚ್ಕೊಳಕ್ಕೆ ಅಕ್ಕಿ ಕರಿ ಉಪ್ಪಿಟ್ಟಿಗೆ ಒಂದು ಸತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ 6 ತಿಂಗಳು ಇರುತ್ತೆ. ಇದು ನೋಡಿ ಆಗಿದೆ ಒಗ್ಗರಣೆ. ಇದು ತುರಿಗಿರೋದು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಣ್ಣಾಗಿದೆ ಇದು, ಅದಕ್ಕೆ ಬೆಲ್ಲ ಕಡಿಮೆ ಇರುತ್ತೆ ಅಂತ ಹಣ್ಣಿಗೆ ಕುದಿದ್ಬಿಟ್ಟಿದ್ದೀನಿ. ಹಸಿಕಾಯಿ ಎಲ್ಲ ಖಾರ ಚಟ್ನಿ, ಹಣ್ಣು ಈ ಥರ ಸ್ವೀಟ್ ಚಟ್ನಿಗಾದರೆ ಈ ಥರ ಯಾವ ಥರ ಇದ್ರೂ ನಡೆಯುತ್ತೆ. ನೋಡಿ ಬೆಲ್ಲ ಇಷ್ಟು ಹಾಕ್ತಾ ಇದ್ದೀನಿ, ಜಾಮ್ ಇದ್ದಂಗೆ ಇರುತ್ತೆ ಇದು. ಮತ್ತು ಇದಕ್ಕೂ ಅಷ್ಟೇ ಸಾಸಿವೆ ಮೆಂತ್ಯದ ಪುಡಿ 1.5 ಸ್ಪೂನು, 2 ಸ್ಪೂನು ಖಾರ ಅಷ್ಟೇ. ಇದು ಸ್ಪೂನ್ ಚಿಕ್ಕದು, 1 ಸ್ಪೂನ್ ಉಪ್ಪು, ಅರಿಶಿನ ಒಂಚೂರು. ನೋಡಿ ಈ ಥರ ಕಲಿಸ್ತಾ ಇದ್ದೀನಿ. ಇದು ಅಷ್ಟೇ ಎಣ್ಣೆ ಸೈಡಲ್ಲಿ ಬಿಡೋವರೆಗೂ ಒಂದು 5 ನಿಮಿಷ ಆಗೋಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳೇ ಅಂತೇಳಿ ಎಲ್ಲರೂ ತಿಂತಾರೆ. ಮ್ಯಾಂಗೋ ಜಾಮ್ ಥರ ಇರುತ್ತಿದೆ. ತಿಂದ ಮೇಲೆ ಇಷ್ಟಪಟ್ಟು 1-2 ಸತಿ ಹಾಕಿಸ್ಕೊಂಡು ತಿಂತಾರೆ ಯಾರು ಹಾಕಿಸ್ಕೊಂಡ್ರು. ಅಷ್ಟೇ 5 ನಿಮಿಷ ಎಣ್ಣೆ ಬಿಟ್ಟಿದ ತಕ್ಷಣ ಆಫ್ ಮಾಡ್ತೀವಿ. ನೋಡಿ ಕ್ಲೀನಾಗಿ ಸೈಡಲ್ಲಿ ಬರ್ತಾ ಇದೆ ನೋಡಿ, ಈ ಥರ ಬಂತು ಅಂತ ಆಫ್ ಮಾಡೋದು. ತಣ್ಣಗೆ ಆದಮೇಲೆ 6 ತಿಂಗಳಿದ್ರೂ ಏನೂ ಆಗಲ್ಲ. ತಣ್ಣಗೆ ಆದಮೇಲೆ ಗಾಜಿನ ಬಾಟ್ಲಲ್ಲಿ ಇಟ್ಕೋಬೇಕು. ಸ್ಟೀಲ್ ಇದರಲ್ಲಿ ಮಾತ್ರ ಇಡಬೇಡಿ. ಗಾಜನ್ನು ಇಲ್ಲಾಂದರೆ ಪ್ಲಾಸ್ಟಿಕ್ ಟಪ್ಪರ್ ಡಬ್ಬ ಇದ್ದರೆ ಇಟ್ಕೋಬೋದು. ನೋಡಿ ಕ್ಲೀನ್ ಜಾಮ್ ಥರನೇ ಇರುತ್ತೆ.